ಬಾಬು ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರಿಗೆ ಸೇರಿದ 17 ಕಡೆಗಳಲ್ಲಿ ಇಡಿ ರೇಡ್ ಆಗಿರೋದು. ಹ್ಯಾರಿಸ್ ಹಾಗೂ ನಲ್ಪಾಡ್ಗೆ ಸೇರಿದ ಮನೆ ಸೇರಿದಂತೆ 17 ಕಡೆ ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅಶೋಕನಗರದಲ್ಲಿರುವಂತಹ ನಲ್ಪಾಡ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿ ತಲಾಶೆ ನಡೆಸಿದ್ದಾರೆ. ಇಂಚಿಂಚು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಅವರ ಪುತ್ರ ನಲ್ಪಾಡ್ ಮನೆ ಸೇರಿದಂತೆ ಒಟ್ಟು 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತಲಾಶೆಯನ್ನು ನಡೆಸುತ್ತಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವ ಜಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಇಡಿ ಅಧಿಕಾರಿಗಳ ವೆಹಿಕಲ್ ಏನಿದೆ, ವೆಹಿಕಲ್ ಅಲ್ಲಿ ಬಂದರೆ ಅದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ವಿತ್ ಸೆಕ್ಯೂರಿಟಿ ಬಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಇದು ನಲ್ಪಾಡ್ನ ಮನೆ. ನಲ್ಪಾಡ್ ಮನೆ ಏನಿದೆ ಆ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಒಂದಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಶ್ರೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಟ್ ಕಾಯಿನ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಶ್ರೀಕಿ ಜೊತೆ ನಂಟನ್ನ ಹೊಂದಿದ್ರು ನಲ್ಪಾಡ್ ಅನ್ನೋ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಈಗ ಈ ದಾಳಿ ಆಗಿರೋದು ಗೊತ್ತಾಗ್ತಾ ಇದೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹಾಗೂ ಇತರ ಆರೋಪಿಗಳ ವಿರುದ್ಧ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಒಟ್ಟು 12 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಈ ಪ್ರಕರಣದ ತನಿಖೆಯನ್ನ ಕರ್ನಾಟಕ ಪೊಲೀಸರು ದಾಖಲು ಮಾಡಿದಂಥ ಅನೇಕ ಎಫ್ಐಆರ್ಗಳು ಮತ್ತು ಚಾರ್ಜ್ ಶೀಟ್ಗಳ ಆಧಾರದ ಮೇಲೆ ಈ ಒಂದು ಶೋಧ ನಡೆಸ್ತಾ ಇರೋದು. ಇವುಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದು, ಬಿಟ್ಕಾಯಿನ್ ಕಳವು ಮಾಡೋದು, ಬಲವಂತವಾಗಿ ವಸೂಲಿ ಮಾಡೋದು, ಎಕ್ಸ್ಟ್ರಾಕ್ಷನ್ ಮಾಡೋದು ಮತ್ತು NDPS ಆ್ಯಕ್ಟ್ ಅನ್ನು ಉಲ್ಲಂಘನೆ ಸೇರಿದಂತೆ ವಿವಿಧ ಅಪರಾಧಗಳನ್ನು ಅಲ್ಲಿ ಆರೋಪ ಮಾಡಲಾಗಿತ್ತು. ಸೊ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ನಡೆದ ತನಿಖೆಯಲ್ಲಿ ಆರೋಪಿಗಳು ಅನುಸರಿಸಿದ ವಿಧಾನಗಳನ್ನು ಗಮನಿಸಿದಂಥ ಇಡಿ ಇವತ್ತು ದಾಳಿನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಆರೋಪಿ ಜೊತೆ ನಲ್ಪಾಡ್ ಲಿಂಕ್ ಅನ್ನ ಇಟ್ಟುಕೊಂಡಿದ್ರು. ಶ್ರೀಕೆ ಜೊತೆ ನಲ್ಪಾಡ್ ವ್ಯವಹಾರವನ್ನ ನಡೆಸಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ 4.5 ಕೋಟಿ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ. 6 ವರ್ಷಗಳಿಂದ ನಲ್ಪಾಡ್ ಶ್ರೀಕಿ ಜೊತೆ ವ್ಯವಹಾರದ ಆರೋಪ ಇತ್ತು. ಬೆಳಗ್ಗೆಯೇ ನಲ್ಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹ್ಯಾಕರ್ ಶ್ರೀಕಿ ಈ ಹಿಂದೆ CCB ಅವರು ಆತನನ್ನ ಅರೆಸ್ಟ್ ಮಾಡಿದಾಗ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು. ಶ್ರೀಕಿ ಪೊಲೀಸರನ್ನೇ ಯಾಮಾರಿಸಿದ್ದ. ಯಾರಾದರೂ ಹೋಟೆಲ್ ಮಾಡಿಕೊಟ್ರೆ ಅಲ್ಲಿ ಹೋಟೆಲಲ್ಲಿ ಕೂತ್ಕೊಳ್ಳೋದು, ಹೋಟೆಲಲ್ಲಿ ಕಾಲವನ್ನು ಕಳೆಯೋದು, ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಡೋದು. ಈತ ಬಿಟ್ಕಾಯಿನ್ ಕಳವು ಮಾಡಿದ್ದೀನಿ ಅಂತ ಹೇಳಿ, ಹ್ಯಾಕ್ ಮಾಡಿ ಕಳವು ಮಾಡಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದ. ಪೊಲೀಸರಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಈತನ ಜೊತೆಯಲ್ಲಿ ಅನೇಕ ರಾಜಕಾರಣಿಗಳು ನಂಟನ್ನ ಇಟ್ಟುಕೊಂಡಿದ್ರು ಅನ್ನೋದು ಈ ಹಿಂದೆ ಕರ್ನಾಟಕ ಪೊಲೀಸರು ನಡೆಸಿದ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿಗೂ ಕಳಿಸಿದ್ರು. ಅದಾದ್ಮೇಲೆ ಆತ ಎಲ್ಲೋದ, ಏನ್ ಮಾಡ್ತಾನಂದೇಳಿ ಇವತ್ತು ಕೂಡ ಮಾನಿಟರ್ ಮಾಡ್ತಿದ್ದಾರೆ. ಆದರೆ ಈ ಶ್ರೀಕಿ ಜೊತೆಯಲ್ಲಿ ನಲ್ಪಾಡ್ಗೆ ನಂಟಿತ್ತು ಅನ್ನೋ ಆರೋಪ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ದಾಳಿ ಆಗಿರುವ ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರ ನಿವಾಸದ ಮನೆ ಮುಂದೆನೆ ನಿಂತಿದ್ದಾರೆ. ಅಭಿಷೇಕ್, ಏನಾಗ್ತಾ ಇದೆ ಈಗ ಅಲ್ಲಿ? ಈಗಾಗಲೇ ಇನ್ನೂ ದಾಳಿ ಮುಂದುವರೆದಿದೆ. ಬಾಬು, ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರಿಗೆ ಸೇರಿದ 17 ಕಡೆಗಳಲ್ಲಿ ಇಡಿ ರೇಡ್ ಆಗಿರೋದು. ಹ್ಯಾರಿಸ್ ಹಾಗೂ ನಲ್ಪಾಡ್ಗೆ ಸೇರಿದ ಮನೆ ಸೇರಿದಂತೆ 17 ಕಡೆ ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅಶೋಕನಗರದಲ್ಲಿರುವಂತಹ ನಲ್ಪಾಡ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿ ತಲಾಶೆ ನಡೆಸಿದ್ದಾರೆ. ಇಂಚಿಂಚು
ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಅವರ ಪುತ್ರ ನಲ್ಪಾಡ್ ಮನೆ ಸೇರಿದಂತೆ ಒಟ್ಟು 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತಲಾಶೆಯನ್ನು ನಡೆಸುತ್ತಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವ ಜಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಇಡಿ ಅಧಿಕಾರಿಗಳ ವೆಹಿಕಲ್ ಏನಿದೆ, ವೆಹಿಕಲ್ ಅಲ್ಲಿ ಬಂದರೆ ಅದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ವಿತ್ ಸೆಕ್ಯೂರಿಟಿ ಬಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಇದು ನಲ್ಪಾಡ್ನ ಮನೆ, ನಲ್ಪಾಡ್ ಮನೆ ಏನಿದೆ ಆ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಒಂದಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಶ್ರೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಟ್ ಕಾಯಿನ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಶ್ರೀಕಿ ಜೊತೆ ನಂಟನ್ನ ಹೊಂದಿದ್ರು ನಲ್ಪಾಡ್ ಅನ್ನೋ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಈಗ ಈ ದಾಳಿ ಆಗಿರೋದು ಗೊತ್ತಾಗ್ತಾ ಇದೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹಾಗೂ ಇತರ ಆರೋಪಿಗಳ ವಿರುದ್ಧ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಒಟ್ಟು 12 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಈ ಪ್ರಕರಣದ ತನಿಖೆಯನ್ನ ಕರ್ನಾಟಕ ಪೊಲೀಸರು ದಾಖಲು ಮಾಡಿದಂಥ ಅನೇಕ ಎಫ್ಐಆರ್ಗಳು ಮತ್ತು ಚಾರ್ಜ್ ಶೀಟ್ಗಳ ಆಧಾರದ ಮೇಲೆ ಈ ಒಂದು ಶೋಧ ನಡೆಸ್ತಾ ಇರೋದು. ಇವುಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದು, ಬಿಟ್ಕಾಯಿನ್ ಕಳವು ಮಾಡೋದು, ಬಲವಂತವಾಗಿ ವಸೂಲಿ ಮಾಡೋದು, ಎಕ್ಸ್ಟ್ರಾಕ್ಷನ್ ಮಾಡೋದು ಮತ್ತು NDPS ಆ್ಯಕ್ಟ್ ಅನ್ನು ಉಲ್ಲಂಘನೆ ಸೇರಿದಂತೆ ವಿವಿಧ ಅಪರಾಧಗಳನ್ನು ಅಲ್ಲಿ ಆರೋಪ ಮಾಡಲಾಗಿತ್ತು. ಸೊ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ನಡೆದ ತನಿಖೆಯಲ್ಲಿ ಆರೋಪಿಗಳು ಅನುಸರಿಸಿದ ವಿಧಾನಗಳನ್ನು ಗಮನಿಸಿದಂಥ ಇಡಿ ಇವತ್ತು ದಾಳಿನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಆರೋಪಿ ಜೊತೆ ನಲ್ಪಾಡ್ ಲಿಂಕ್ ಅನ್ನ ಇಟ್ಟುಕೊಂಡಿದ್ರು. ಶ್ರೀಕೆ ಜೊತೆ ನಲ್ಪಾಡ್ ವ್ಯವಹಾರವನ್ನ ನಡೆಸಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ 4.5 ಕೋಟಿ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ. 6 ವರ್ಷಗಳಿಂದ ನಲ್ಪಾಡ್ ಶ್ರೀಕೆ ಜೊತೆ ವ್ಯವಹಾರದ ಆರೋಪ ಇತ್ತು. ಬೆಳಗ್ಗೆಯೇ ನಲ್ಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹ್ಯಾಕರ್ ಶ್ರೀಕಿ ಈ ಹಿಂದೆ CCB ಅವರು ಆತನನ್ನ ಅರೆಸ್ಟ್ ಮಾಡಿದಾಗ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು. ಶ್ರೀಕಿ ಪೊಲೀಸರನ್ನೇ ಯಾಮಾರಿಸಿದ್ದ. ಯಾರಾದರೂ ಹೋಟೆಲ್ ಮಾಡಿಕೊಟ್ರೆ ಅಲ್ಲಿ ಹೋಟೆಲಲ್ಲಿ ಕೂತ್ಕೊಳ್ಳೋದು, ಹೋಟೆಲಲ್ಲಿ ಕಾಲವನ್ನು ಕಳೆಯೋದು, ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಡೋದು. ಈತ ಬಿಟ್ಕಾಯಿನ್ ಕಳವು ಮಾಡಿದ್ದೀನಿ ಅಂತ ಹೇಳಿ, ಹ್ಯಾಕ್ ಮಾಡಿ ಕಳವು ಮಾಡಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದ. ಪೊಲೀಸರಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಈತನ ಜೊತೆಯಲ್ಲಿ ಅನೇಕ ರಾಜಕಾರಣಿಗಳು ನಂಟನ್ನ ಇಟ್ಟುಕೊಂಡಿದ್ರು ಅನ್ನೋದು ಈ ಹಿಂದೆ ಕರ್ನಾಟಕ ಪೊಲೀಸರು ನಡೆಸಿದ್ದ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿಗೂ ಕಳಿಸಿದ್ರು. ಅದಾದ್ಮೇಲೆ ಆತ ಎಲ್ಲೋದ, ಏನ್ ಮಾಡ್ತಾನಂದೇಳಿ ಇವತ್ತು ಕೂಡ ಮಾನಿಟರ್ ಮಾಡ್ತಿದ್ದಾರೆ. ಆದರೆ ಈ ಶ್ರೀಕಿ ಜೊತೆಯಲ್ಲಿ ನಲ್ಪಾಡ್ಗೆ ನಂಟಿತ್ತು ಅನ್ನೋ ಆರೋಪ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ದಾಳಿ ಆಗಿರುವ ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರ ನಿವಾಸದ ಮನೆ ಮುಂದೆನೆ ನಿಂತಿದ್ದಾರೆ. ಅಭಿಷೇಕ್, ಏನಾಗ್ತಾ ಇದೆ ಈಗ ಅಲ್ಲಿ? ಈಗಾಗಲೇ ಇನ್ನೂ ದಾಳಿ ಮುಂದುವರೆದಿದೆ. ಬಾಬು, ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರಿಗೆ ಸೇರಿದ 17 ಕಡೆಗಳಲ್ಲಿ ಇಡಿ ರೇಡ್ ಆಗಿರೋದು. ಹ್ಯಾರಿಸ್ ಹಾಗೂ ನಲ್ಪಾಡ್ಗೆ ಸೇರಿದ ಮನೆ ಸೇರಿದಂತೆ 17 ಕಡೆ ದಾಳಿನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅಶೋಕನಗರದಲ್ಲಿರುವಂತಹ ನಲ್ಪಾಡ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿ ತಲಾಶೆ ನಡೆಸಿದ್ದಾರೆ. ಇಂಚಿಂಚು ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಅವರ ಪುತ್ರ ನಲ್ಪಾಡ್ ಮನೆ ಸೇರಿದಂತೆ ಒಟ್ಟು 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತಲಾಶೆಯನ್ನು ನಡೆಸುತ್ತಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವ ಜಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಇಡಿ ಅಧಿಕಾರಿಗಳ
ವೆಹಿಕಲ್ ಏನಿದೆ ವೆಹಿಕಲ್ ಅಲ್ಲಿ ಬಂದರೆ ಅದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ವಿತ್ ಸೆಕ್ಯೂರಿಟಿ ಬಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಇದು ನಲ್ಪಾಡ್ ಮನೆ ಏನಿದೆ ಆ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಒಂದಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಶ್ರೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಟ್ ಕಾಯಿನ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಶ್ರೀಕಿ ಜೊತೆ ನಂಟನ್ನ ಹೊಂದಿದ್ರು ನಲ್ಪಾಡ್ ಅನ್ನೋ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಈಗ ಈ ದಾಳಿ ಆಗಿರೋದು ಗೊತ್ತಾಗ್ತಾ ಇದೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹಾಗೂ ಇತರ ಆರೋಪಿಗಳ ವಿರುದ್ಧ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಒಟ್ಟು 12 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಈ ಪ್ರಕರಣದ ತನಿಖೆಯನ್ನ ಕರ್ನಾಟಕ ಪೊಲೀಸರು ದಾಖಲು ಮಾಡಿದಂಥ ಅನೇಕ ಎಫ್ಐಆರ್ಗಳು ಮತ್ತು ಚಾರ್ಜ್ ಶೀಟ್ಗಳ ಆಧಾರದ ಮೇಲೆ ಈ ಒಂದು ಶೋಧ ನಡೆಸ್ತಾ ಇರೋದು. ಇವುಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದು, ಬಿಟ್ಕಾಯಿನ್ ಕಳವು ಮಾಡೋದು, ಬಲವಂತವಾಗಿ ವಸೂಲಿ ಮಾಡೋದು, ಎಕ್ಸ್ಟ್ರಾಕ್ಷನ್ ಮಾಡೋದು ಮತ್ತು NDPS ಆ್ಯಕ್ಟ್ ಅನ್ನು ಉಲ್ಲಂಘನೆ ಸೇರಿದಂತೆ ವಿವಿಧ ಅಪರಾಧಗಳನ್ನು ಅಲ್ಲಿ ಆರೋಪ ಮಾಡಲಾಗಿತ್ತು. ಸೊ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ನಡೆದ ತನಿಖೆಯಲ್ಲಿ ಆರೋಪಿಗಳು ಅನುಸರಿಸಿದ ವಿಧಾನಗಳನ್ನು ಗಮನಿಸಿದಂಥ ಇಡಿ ಇವತ್ತು ದಾಳಿನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಆರೋಪಿ ಜೊತೆ ನಲ್ಪಾಡ್ ಲಿಂಕ್ ಅನ್ನ ಇಟ್ಟುಕೊಂಡಿದ್ರು. ಶ್ರೀಕೆ ಜೊತೆ ನಲ್ಪಾಡ್ ವ್ಯವಹಾರವನ್ನ ನಡೆಸಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ 4.5 ಕೋಟಿ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ. 6 ವರ್ಷಗಳಿಂದ ನಲ್ಪಾಡ್ ಶ್ರೀಕೆ ಜೊತೆ ವ್ಯವಹಾರದ ಆರೋಪ ಇತ್ತು. ಬೆಳಗ್ಗೆಯೇ ನಲ್ಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹ್ಯಾಕರ್ ಶ್ರೀಕಿ ಈ ಹಿಂದೆ CCB ಅವರು ಆತನನ್ನ ಅರೆಸ್ಟ್ ಮಾಡಿದಾಗ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು. ಶ್ರೀಕಿ ಪೊಲೀಸರನ್ನೇ ಯಾಮಾರಿಸಿದ್ದ. ಯಾರಾದರೂ ಹೋಟೆಲ್ ಮಾಡಿಕೊಟ್ರೆ ಅಲ್ಲಿ ಹೋಟೆಲಲ್ಲಿ ಕೂತ್ಕೊಳ್ಳೋದು, ಹೋಟೆಲಲ್ಲಿ ಕಾಲವನ್ನು ಕಳೆಯೋದು, ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಡೋದು. ಈತ ಬಿಟ್ಕಾಯಿನ್ ಕಳವು ಮಾಡಿದ್ದೀನಿ ಅಂತ ಹೇಳಿ ಹ್ಯಾಕ್ ಮಾಡಿ ಕಳವು ಮಾಡಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದ. ಪೊಲೀಸರಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಈತನ ಜೊತೆಯಲ್ಲಿ ಅನೇಕ ರಾಜಕಾರಣಿಗಳು ನಂಟನ್ನ ಇಟ್ಟುಕೊಂಡಿದ್ರು ಅನ್ನೋದು ಈ ಹಿಂದೆ ಕರ್ನಾಟಕ ಪೊಲೀಸರು ನಡೆಸಿದ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿಗೂ ಕಳಿಸಿದ್ರು. ಅದಾದ್ಮೇಲೆ ಆತ ಎಲ್ಲೋದ, ಏನು ಮಾಡ್ತಾನೆ ಅಂತೇಳಿ ಇವತ್ತು ಕೂಡ ಮಾನಿಟರ್ ಮಾಡ್ತಿದ್ದಾರೆ. ಆದರೆ ಈ ಶ್ರೀಕಿ ಜೊತೆಯಲ್ಲಿ ನಲ್ಪಾಡ್ಗೆ ನಂಟಿತ್ತು ಅನ್ನೋ ಆರೋಪ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ದಾಳಿ ಆಗಿರುವ ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರ ನಿವಾಸದ ಮನೆ ಮುಂದೆನೆ ನಿಂತಿದ್ದಾರೆ. ಅಭಿಷೇಕ್, ಏನಾಗ್ತಾ ಇದೆ ಈಗ ಅಲ್ಲಿ? ಈಗಾಗಲೇ ಇನ್ನೂ ದಾಳಿ ಮುಂದುವರೆದಿದೆ. ಬಾಬು, ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರಿಗೆ ಸೇರಿದ 17 ಕಡೆಗಳಲ್ಲಿ ಇಡಿ ರೇಡ್ ಆಗಿರೋದು. ಹ್ಯಾರಿಸ್ ಹಾಗೂ ನಲ್ಪಾಡ್ಗೆ ಸೇರಿದ ಮನೆ ಸೇರಿದಂತೆ 17 ಕಡೆ ದಾಳಿನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅಶೋಕನಗರದಲ್ಲಿರುವಂತಹ ನಲ್ಪಾಡ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿ ತಲಾಶೆ ನಡೆಸಿದ್ದಾರೆ. ಇಂಚಿಂಚು ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಅವರ ಪುತ್ರ ನಲ್ಪಾಡ್ ಮನೆ ಸೇರಿದಂತೆ ಒಟ್ಟು 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತಲಾಶೆಯನ್ನು ನಡೆಸುತ್ತಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವ ಜಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಇಡಿ ಅಧಿಕಾರಿಗಳ ವೆಹಿಕಲ್ ಏನಿದೆ ವೆಹಿಕಲ್ ಅಲ್ಲಿ ಬಂದರೆ ಅದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ವಿತ್ ಸೆಕ್ಯೂರಿಟಿ ಬಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಇದು ನಲ್ಪಾಡ್ ಮನೆ ಏನಿದೆ ಆ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಒಂದಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಶ್ರೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಟ್ ಕಾಯಿನ್ ಕೇಸ್ನಲ್ಲಿ ಭಾಗಿಯಾಗಿದ್ದ
ಶ್ರೀಕಿ ಜೊತೆ ನಂಟನ್ನ ಹೊಂದಿದ್ರು ನಲ್ಪಾಡ್ ಅನ್ನೋ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಈಗ ಈ ದಾಳಿ ಆಗಿರೋದು ಗೊತ್ತಾಗ್ತಾ ಇದೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹಾಗೂ ಇತರ ಆರೋಪಿಗಳ ವಿರುದ್ಧ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಒಟ್ಟು 12 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಈ ಪ್ರಕರಣದ ತನಿಖೆಯನ್ನ ಕರ್ನಾಟಕ ಪೊಲೀಸರು ದಾಖಲು ಮಾಡಿದಂಥ ಅನೇಕ FIRಗಳು ಮತ್ತು ಚಾರ್ಜ್ ಶೀಟ್ಗಳ ಆಧಾರದ ಮೇಲೆ ಈ ಒಂದು ಶೋಧ ನಡೆಸ್ತಾ ಇರೋದು. ಇವುಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದು, ಬಿಟ್ಕಾಯಿನ್ ಕಳವು ಮಾಡೋದು, ಬಲವಂತವಾಗಿ ವಸೂಲಿ ಮಾಡೋದು, ಎಕ್ಸ್ಟ್ರಾಕ್ಷನ್ ಮಾಡೋದು ಮತ್ತು NDPS ಆ್ಯಕ್ಟ್ ಅನ್ನು ಉಲ್ಲಂಘನೆ ಸೇರಿದಂತೆ ವಿವಿಧ ಅಪರಾಧಗಳನ್ನು ಅಲ್ಲಿ ಆರೋಪ ಮಾಡಲಾಗಿತ್ತು. ಸೊ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ನಡೆದ ತನಿಖೆಯಲ್ಲಿ ಆರೋಪಿಗಳು ಅನುಸರಿಸಿದ ವಿಧಾನಗಳನ್ನು ಗಮನಿಸಿದಂಥ ಇಡಿ ಇವತ್ತು ದಾಳಿನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಆರೋಪಿ ಜೊತೆ ನಲ್ಪಾಡ್ ಲಿಂಕ್ ಅನ್ನ ಇಟ್ಟುಕೊಂಡಿದ್ರು. ಶ್ರೀಕಿ ಜೊತೆ ನಲ್ಪಾಡ್ ವ್ಯವಹಾರವನ್ನ ನಡೆಸಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ 4.5 ಕೋಟಿ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ. 6 ವರ್ಷಗಳಿಂದ ನಲ್ಪಾಡ್ ಶ್ರೀಕಿ ಜೊತೆ ವ್ಯವಹಾರದ ಆರೋಪ ಇತ್ತು. ಬೆಳಗ್ಗೆಯೇ ನಲ್ಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹ್ಯಾಕರ್ ಶ್ರೀಕಿ ಈ ಹಿಂದೆ CCB ಅವರು ಆತನನ್ನ ಅರೆಸ್ಟ್ ಮಾಡಿದಾಗ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು. ಶ್ರೀಕಿ ಪೊಲೀಸರನ್ನೇ ಯಾಮಾರಿಸಿದ್ದ. ಯಾರಾದರೂ ಹೋಟೆಲ್ ಮಾಡಿಕೊಟ್ರೆ ಅಲ್ಲಿ ಹೋಟೆಲಲ್ಲಿ ಕೂತ್ಕೊಳ್ಳೋದು, ಹೋಟೆಲಲ್ಲಿ ಕಾಲವನ್ನು ಕಳೆಯೋದು, ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಡೋದು. ಈತ ಬಿಟ್ಕಾಯಿನ್ ಕಳವು ಮಾಡಿದ್ದೀನಿ ಅಂತ ಹೇಳಿ, ಹ್ಯಾಕ್ ಮಾಡಿ ಕಳವು ಮಾಡಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದ. ಪೊಲೀಸರಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಈತನ ಜೊತೆಯಲ್ಲಿ ಅನೇಕ ರಾಜಕಾರಣಿಗಳು ನಂಟನ್ನ ಇಟ್ಟುಕೊಂಡಿದ್ರು ಅನ್ನೋದು ಈ ಹಿಂದೆ ಕರ್ನಾಟಕ ಪೊಲೀಸರು ನಡೆಸಿದ್ದ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿಗೂ ಕಳಿಸಿದ್ರು. ಅದಾದ್ಮೇಲೆ ಆತ ಎಲ್ಲೋದ, ಏನು ಮಾಡ್ತಾನೆ ಅಂತೇಳಿ ಇವತ್ತು ಕೂಡ ಮಾನಿಟರ್ ಮಾಡ್ತಿದ್ದಾರೆ. ಆದರೆ ಈ ಶ್ರೀಕಿ ಜೊತೆಯಲ್ಲಿ ನಲ್ಪಾಡ್ಗೆ ನಂಟಿತ್ತು ಅನ್ನೋ ಆರೋಪ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ, ದಾಳಿ ಆಗಿರುವ ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರ ನಿವಾಸದ ಮನೆ ಮುಂದೆನೆ ನಿಂತಿದ್ದಾರೆ. ಅಭಿಷೇಕ್, ಏನಾಗ್ತಾ ಇದೆ ಈಗ ಅಲ್ಲಿ? ಈಗಾಗಲೇ ಇನ್ನೂ ದಾಳಿ ಮುಂದುವರೆದಿದೆ ಅಂತ